ಧಾರವಾಡ ರಾಜ್ಯ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ 2018 ರ ಅಡಿಯಲ್ಲಿ ಸಣ್ಣ ವೈದ್ಯಕೀಯ ಸಂಸ್ಥೆಗಳಿಗೆ ಹಾಗೂ ಕ್ಲಿನಿಕ್ಗಳಿಗೆ ಸುರಕ್ಷತಾ ಪ್ರಮಾಣ ಪತ್ರ ವಿನಾಯಿತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಆಯುಷ್ ಫೆಡರೇಷನ್ ಇಂಡಿಯಾ ಕರ್ನಾಟಕ ಸದಸ್ಯರು ಶನಿವಾರ ಪ್ರತಿಭಟನೆ ನಡೆಸಿದರು. ಸಣ್ಣ ಕ್ಲಿನಿಕ್ಗಳಿಗೆ ಹಾಗೂ ಚಿಕಿತ್ಸಾ ಕೇಂದ್ರಗಳಿಗೆ ಅನಗತ್ಯ ಪ್ರಮಾಣ ಪತ್ರ ಕಡ್ಡಾಯ ಮಾಡುವುದರಿಂದ ಸಣ್ಣ ವೈದ್ಯಕೀಯ ಸಂಸ್ಥೆಗಳಿಗೆ ಹಾಗೂ ವೈದ್ಯರಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ. ಈ ಕುರಿತು ಸರಕಾರ ಗಂಭೀರವಾಗಿ ಪರಿಗಣಿಸಿ ಸುರಕ್ಷಾ ಪ್ರಮಾಣಪತ್ರ ವಿನಾಯಿತಿ ನೀಡಬೇಕು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಯಿತು. ಪ್ರತಿಭಟನೆಯಲ್ಲಿ ಡಾ. ಅಮಿತಾ, ಎಂ.ಎಸ್. ಸಿ. ಎಲ್. ದೇಸಾಯಿ, ಡಾ. ಸೋಮಶೇಖರ್ ಹುದ್ದಾರ, ಡಾ. ಮಹಾವೀರ ಹಾವೇರಿ, ಡಾ. ಪ್ರಭಾಕರ್ ಮಾಂಡ್ರೆ, ಡಾ. ರವೀಂದ್ರ ವೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಫೈರ್ ಎನ್ಒಸಿ ಮತ್ತು ಅದಕ್ಕೆ ತಕ್ಕದಾದಂತಹ ಭರಿಸಬೇಕಾದಂತಹ ಅತಿಯಾದ ಶುಲ್ಕವನ್ನು ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಮತ್ತು ಹಾಸಿಗೆಯುಳ್ಳ ಆಸ್ಪತ್ರೆವರೆಗೂ ಕೂಡ ಅದನ್ನು ಎಕ್ಸಾಮ್ಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಡಿಸಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕೊಟ್ಟು ಬರ್ತೀವಿ. ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಒಂದು ಮನವಿಯನ್ನು ಕೊಡಲು ಬಂದಿದ್ದೇವೆ. ನಾನು ಡಾಕ್ಟರ್ ಪ್ರಭಾಕರ್ ಮಾಂಡ್ರೆ, ರಾಜ್ಯ AFIನ ಮಾಧ್ಯಮ ಪ್ರತಿನಿಧಿ. ನಾವು ಇವತ್ತಿನ ದಿನ ಏನಂದರೆ ರಾಜ್ಯ ಸರ್ಕಾರ ಮಾಡುವಂಥ ಒಂದು ತೊಂದರೆಗೆ ನಾವು ನಮ್ಮ ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಈ ಮನವಿಯನ್ನು ಪುರಸ್ಕರಿಸಿ 10 ದಿನದೊಳಗಡೆ ನಮಗೇನಾದರೂ ಸರ್ಕಾರ ಕೊಡಲಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಲು ನಿರ್ಧರಿಸಿದ್ದೇವೆ. ಮುಂದೆ ಆಗುವಂಥ ಎಲ್ಲ ತೊಂದರೆಗಳಿಗೆ ಕರ್ನಾಟಕ ಸರ್ಕಾರವೇ ಹೊಣೆ ಆಗುತ್ತೆ. ನಾವು ಮೊದಲನೇದಾಗಿ ರಿಕ್ವೆಸ್ಟ್ ಮಾಡ್ಕೋದೇನೆಂದರೆ ವೈದ್ಯಕೀಯ ಸೇವೆ ಅನ್ನೋದು ಮೊದಲೇ ಸೇವಾ ಅಂತ ಅನ್ನೋದಿತ್ತು. ಅದನ್ನು ಪ್ರೊಫೆಷನ್ ಹೋಗಿ ಅದನ್ನು ಬಿಸ್ನೆಸ್ ಅಂತ ಮಾಡಿದರು. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಒಂದು ಇದಕ್ಕೆ ನಮ್ಮನ್ನು ಸಹ ಸಣ್ಣ ಸಣ್ಣ ಕ್ಲಿನಿಕ್ಗಳನ್ನು ಕೂಡ ಅದರೊಳಗಡೆ ಹಾಕಿಕೊಂಡು ನಮಗೂ ಕೂಡ ಈಗ ಅಗ್ನಿಶಾಮಕ ದಳದ ಇಲಾಖೆಯ ಒಂದು ಪರವಾನಗಿಗೆ 1,10,000 1,50,000 ಅವರು ಬಾಯಿಗೆ ಬಂದಂಗೆ ತೊಗೊಳ್ತಾ ಇದ್ದಾರೆ. ನಮಗದು ಅವಶ್ಯಕತೆಯೇ ಇಲ್ಲ. ರೂಲ್ಸ್ ಪ್ರಕಾರ 21 ಫೂಟ್ ಒಳಗಡೆ ಏನಾದರೂ ಇದ್ದಿದ್ದೇ ಆಗಿದ್ದಾದರೆ ಎಲ್ಲ KPME ರೂಲ್ಸ್ಗಳನ್ನು ನಾವು ಒಪ್ಪಿಕೊಂಡು ನಾವೆಲ್ಲವನ್ನು ಮಾನ್ಯತೆ ಕೊಟ್ಟು ಅವನ್ನೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಆದರೆ ಈಗ ಅವರು ಅದನ್ನು ನಮಗೆ ಎಲ್ಲದಕ್ಕೂ ಸಣ್ಣ ಕ್ಲಿನಿಕ್ಗೂ ಕೂಡ ನಮಗೆ ಅದನ್ನು ಫೈರ್ದು ಹಾಕಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಮಗೆ ಆಗದೇ ಇರುವಂಥ ಕಷ್ಟ ಸಾಧ್ಯವಾದಂಥ ಒಂದು ವಿಷಯ ಆಗಿರೋದ್ರಿಂದ ಇದನ್ನು ನಾವು ಸರ್ಕಾರದ ಮನವಿ ಮಾಡಿ ಇದನ್ನು ತೆಗಿಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೇವೆ. ಧನ್ಯವಾದ. ಮುಖ್ಯ ಬೇಡಿಕೆ ಏನದ ಸರ್ ನಿಮ್ಮದು? ಮುಖ್ಯ ಬೇಡಿಕೆನೇ ಅಗ್ನಿಶಾಮಕ ದಳದಿಂದ ನಮಗೇನು ಇದು ಬಂದಿದೆ ಅದರ ಮನವಿ ಅದನ್ನು ಸ್ವಲ್ಪ ನಮಗೆ ಎಕ್ಸೆಂಪ್ಷನ್ ಮಾಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಿಂತೆಗೆದುಕೊಂಡು ಅದಕ್ಕೆ ನಮಗೆ ಪೂರ್ವವಾಗಿರುವಂಥ ಒಂದು ಕ್ಲಿನಿಕ್ಗಳಿಗೆ ಅವಶ್ಯಕತೆ ಇಲ್ಲ. 21 ಫೂಟ್ ಒಳಗಡೆ ಇರುವಂಥವ್ರಿಗೆ ಯಾವುದೂ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ಸಹಕರಿಸಬೇಕಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಇದು ಒಂದು ವೇಳೆ ಆಗದೇ ಇದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮಾಡೋದಕ್ಕೆ AFI ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಸದಸ್ಯರು ಒಪ್ಪಿಕೊಂಡು ನಾವು ಈಗ ಮಾಡೋದಕ್ಕೆ ತಯಾರಾಗಿದ್ದೀವಿ. ಈಗ ಮೊದಲು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿಯ ನಂತರ ಅವರು ಒಂದು ಅದಕ್ಕೆ ಏನು ಬರೆದಿದ್ದೀವಿ ಪ್ರತ್ಯುತ್ತರದ ಮೇಲೆ ನಾವು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಧನ್ಯವಾದ. Dr. Nazreen Fatima, AFI member. The Ayush Federation of India, Dharwad district has submitted a representation to the Deputy Commissioner and KPME authorities requesting exemption of fire NOC for small clinics and daycare units, medical establishments under KPME. AFI stated that while strict fire safety norms are essential for large hospitals and ICUs and OTs, it is not mandatory for NOC, fire NOC for small clinics and OPD centers is impractical and causes undue hardship to general practitioners. They assure adherence to basic fire safety measures like portable extinguishers. So I request for exemption of this NOC, fire NOC, and avoid harassment to the doctors. And if it continues, then we general practitioners will go on a medical strike and we will not be providing public service. India, we have taken a step where for NOC for fire extinguisher, we are giving a memorandum to DC and DHO also.
Previously in KPM Act it was not there, where it was implemented as 21 meters. Now they have started doing it for small clinics also, which are 10 by 14 and other things. So we are requesting to DC to forward to Health Minister also that it should be abolished and it should be kept only for above 21 meters only. If it is below 21 meters, we can't pay a fine of 1,10,000 rupees for every clinic. 10 by 14 clinic, 10 by 20 clinic, we can't pay a NOC of 1,10,000 rupees per year, and renewal is 26,000. So we are totally fighting against it, and we are requesting DC also to forward it to Chief Minister and Health Minister. And if the decision is not taken within 10 days, we will be going for a strike all over the state. Thank you. Name, sir? Dr. Amit MS, State Vice President, DFI.